ಅಯತಲ್ಲಾ ಅಲಿ ಖಮೇನಿ ಮೃತಪಟ್ಟಾಗ ಕೋಟ್ಯಾಂತರ ಜನ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಕೆಂಪು ಧ್ವಜಗಳನ್ನು ಹಿಡಿದು ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಅವರಿಗೆ ಸಾವು ಬರಲಿ, ಅವರು ಆ ದೇಶಗಳು ಸತ್ತು ಹೋಗಲಿ ಅಂತೆಲ್ಲ ಮಾತನಾಡಿದ್ದನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ವಿ. ಇವೆಲ್ಲದರ ನಡುವೆ ಭದ್ರತೆಯ ಕಾರಣಕ್ಕಾಗಿ ಅಯತಲ್ಲಾ ಅಲಿ ಖಮೇನಿಯವರ ಪುತ್ರ 52 ವರ್ಷದ ಮೋಸ್ತಬಾ ಖಮೇನಿ ತಮ್ಮ ತಂದೆಯ ಅಂತ್ಯಕ್ರಿಯೆಯಿಂದ ದೂರ ಉಳಿದಿದ್ರು. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಬಹುದು ಅಂತ. ಇದೀಗ ಅವರು ಗರ್ಜನೆ ಮಾಡಿದ್ದಾರೆ ಉಭಯ ದೇಶಗಳ ವಿರುದ್ಧ. ಅವರು ಗರ್ಜನೆ ಮಾಡುವ ಮುಖಾಂತರ ಒಂದು ಎಕ್ಸಾಂಪಲ್ ಕೊಟ್ಟರವರು. ಯಾವ ರೀತಿ ಅಂತ ಹೇಳಿದರೆ, ಇರಾನ್ನವರು ಹೆಂಗೆ ಹೋರಾಡಬೇಕು ಅಂತ ಹೇಳಿದರೆ ಹುತಾತ್ಮರ ರೀತಿಯಲ್ಲಿ ನಾವು ಇಮಾಮ್ ಹುಸೇನ್ ಹೋರಾಟ ಮಾಡಿದ್ರಲ್ಲ, ಇಮಾಮ್ ಹುಸೇನ್ ಮೊಹಮ್ಮದ್ ಪೈಗಂಬರ್ ಮೊಮ್ಮಗ ಇಮಾಮ್ ಹುಸೇನ್ ಹೋರಾಟ ಮಾಡಿದ್ರಲ್ಲ, ಆ ರೀತಿಯಾಗಿ ನಾವು ಹೋರಾಡಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಒಂದು ಟೆಲಿಗ್ರಾಮ್ ಸಂದೇಶ ಕೊಡೋ ಪ್ರಯತ್ನವನ್ನು ಯಾರು ಮಾಡಿದ್ದಾರೆ? ಮೋಸ್ತಬಾ ಖಮೇನಿ ಮಾಡಿದ್ದಾರೆ. ಹಾಗಾದರೆ ಏನಂದ್ರು ಮೋಸ್ತಬಾ ಖಮೇನಿ? ಯಾಕೆ ಇದನ್ನು ಧಾರ್ಮಿಕವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮೋಸ್ತಬಾ ಖಮೇನಿ ಮಾಡಿದ್ರು? ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಒಂದು ಪರಿಸ್ಥಿತಿನ ಇದು. ಏನಿದು ಇರಾನ್ನ ಬೆಳವಣಿಗೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನೆಮ್ಮದಿಯ ಸಾವು ಸಿಗಲ್ಲ ಅಂತ ಮೋಸ್ತಬಾ ಗರ್ಜನೆಯನ್ನು ಹೊರಹಾಕಿರೋದು. ನೆಮ್ಮದಿಯ ಸಾವು ಸಿಗಲ್ಲ ಅಂದ್ರೆ ಅವರು, ನಮ್ಮ ನಾಯಕನ ಕೊಂದವರ ಲಿಸ್ಟ್ ನಮ್ಮ ಬಳಿ ಇದೆ, ನೆಮ್ಮದಿಯಿಂದ ಸಾಯೋದಕ್ಕೆ ನಾವು ಬಿಡಲ್ಲ. ಇವರದೇ ಕುಟುಂಬದ 6 ಜನ ಮೃತಪಟ್ಟರು. ಪತ್ನಿ, ಅದಾದ ನಂತರ ಇವರ ಸಹೋದರಿ, ಮಾವ, ಒಂದು ಚಿಕ್ಕದಾದಂಥ ಪುಟ್ಟವಾದಂತಹ ಮಗು ಕೂಡ ಘಟನೆಯಲ್ಲಿ ಮೃತಪಡ್ತು. ಅನೇಕ ರಾಜತಾಂತ್ರಿಕ ಅಧಿಕಾರಿಗಳೆಲ್ಲ ಮೃತಪಟ್ಟಿದ್ದು ನೋಡಿದ್ದೀವಿ. ಈಗ ತಮ್ಮದೇ ಕುಟುಂಬವನ್ನು ಕಳೆದುಕೊಂಡಿರುವಂತಹ ಮೋಸ್ತಬಾ ಖಮೇನಿಗೆ ಸಹಜವಾಗಿ ಆಕ್ರೋಶ ಇದೆ. ಎರಡನೇದ್ದು, ತಂದೆಯ ನಂತರ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿ ಬಂದಿರುವಂತಹ ಇವರ ನಡೆ ರಾಷ್ಟ್ರದ ಐಕ್ಯತೆಯನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ಇದೆ. ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ, ನಾವು ಯಾವುದೇ ಕಾರಣಕ್ಕೆ ಬೆದರೋದಿಲ್ಲ ಅಂತ ಹಿಂದೆಯೂ ಕೂಡ ಇದೇ ಟೆಲಿಗ್ರಾಮ್ ಮುಖಾಂತರ ಅವರು ಸಂದೇಶಗಳನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಬೇರೆ ಬೇರೆ ಕಾರ್ಯಕ್ರಮಗಳ ಅನುಗುಣವಾಗಿ ಭಾಷಣವನ್ನು ಅದನ್ನು ಪ್ರತಿಲಿಪಿ ಕಳಿಸೋ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಕೂಡ ಅಮೆರಿಕದ ವಿರುದ್ಧ ಅವರು ಮಾತನಾಡಿದ್ರು. ಇವರು ಹೇಳ್ತಿದ್ದಾರೆ, ಹುತಾತ್ಮರ ಪ್ರತಿ ಹನಿ ರಕ್ತಕ್ಕೂ ಕೂಡ ನಾವು ಸೇಡ್ ತೀರಿಸ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಸೇಡ್ನಿಂದ ಹಿಂದೆ ಸರಿಯುವ ಮಾತಿಲ್ಲ. ತಂದೆಯ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಂತೆ ಯುದ್ಧಕ್ಕೆ ಎಲ್ಲ ಕರೆ ಕೊಟ್ಟಿದ್ದಾರೆ. ಇರಾನ್ನ ಪ್ರತಿಯೊಬ್ಬ ಪ್ರಜೆ ಇದೀಗ ಪ್ರತೀಕಾರಕ್ಕಾಗಿ ತುಡಿತಾ ಇದ್ದಾನೆ ಅಂತ. ತುಡಿತಾ ಇಲ್ಲೋ ಇಟ್ಸ್ ಸೆಕೆಂಡರಿ. ಇರಾನ್ನಲ್ಲಿ ಏನಾಗ್ತಾ ಇದೆ, ಆಂತರಿಕವಾಗಿ ಏನಾಗ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಜನರನ್ನು ಒಗ್ಗೂಡಿಸುವಂಥ ಹಂತಕ್ಕೆ ಒಬ್ಬ ನಾಯಕ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಈ ಕಾರಣಕ್ಕಾಗಿ ಅವರು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಜನರನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೋಸ್ತಬಾ ಖಮೇನಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅವ್ರು ಹೇಳ್ತಾರೆ, ಧರ್ಮ ಯುದ್ಧದ ಕರೆಗೆ ಅವ್ರು ಕರೆ ಕೊಟ್ಟರು. ಮೋಸ್ತಬಾ ಖಮೇನಿ ಏನು ಹೇಳ್ತಾರೆ ಅವರು ಧರ್ಮ ಯುದ್ಧದಲ್ಲಿ? ತಂದೆ ಅಲಿ ಖಮೇನಿ ಅವರನ್ನು ದೇಶದ ಅಥವಾ ದೇವರ ಶ್ರೇಷ್ಠ ಸೇವಕ ಅಂತ ಕರೆದ್ರು. ದೇವರ ಶ್ರೇಷ್ಠ ಸೇವಕ, ಹೀಗಾಗಿ ಅವರು ಇರಾನ್ನ ಸೇವೆ ಮಾಡಿದ್ದಾರೆ. ಒಂದು ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಆ ವ್ಯಕ್ತಿ ಇಲ್ಲಿ ಅಧಿಕಾರವನ್ನು ತೆಗೆದುಕೊಂಡು ದೇವರ ಶ್ರೇಷ್ಠ ಸೇವಕರಾಗಿ ಕೆಲಸವನ್ನು ಮಾಡಿದರು ಅಂತ ಬಣ್ಣಿಸಿದ್ರು. ಇಮಾಮ್ ಹುಸೇನ್ ಅವರ ಐತಿಹಾಸಿಕ ಹೋರಾಟವನ್ನು ಯಾರು ನೆನಪು ಮಾಡಿಕೊಂಡ್ರು? ಇರಾನ್ನ ನಾಯಕ ಮಾಡಿಕೊಂಡ್ರು. ಏನಾಯ್ತು ಅನ್ನೋದು ಡೀಟೇಲ್ಸ್ ನೋಡೋಣ ನಾವು. ನಮ್ಮ ತತ್ವಗಳಿಗಾಗಿ ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧರಾಗಿದ್ದೇವೆ. ನಮ್ಮ ತತ್ವ ಯಾವ ಕಾರಣಕ್ಕಾಗಿಯೂ ನಮ್ಮ ತತ್ವವನ್ನು ಬಿಡದೆ ನಮ್ಮ ತತ್ವಕ್ಕೆ ನಾವು ಕಟಿಬದ್ಧರಾಗಿ ಇರೋದಕ್ಕೆ, ನಮ್ಮ ಜೀವನವನ್ನು ಕೊಡೋದಕ್ಕೆ, ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡೋದಕ್ಕೂ ಕೂಡ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಮೋಸ್ತಬಾ ಖಮೇನಿ ಹೇಳಿಕೆ ಕೊಟ್ಟರು. ಯುದ್ಧವನ್ನು ಕೇವಲ ದೇಶಕ್ಕಾಗಿ ಅಲ್ಲ, ಒಂದು ಇಸ್ಲಾಮಿಕ್ ಕ್ರಾಂತಿಯಾಗಿ ಬಿಂಬಿಸಿದ್ದಾರೆ. ಇರಾನ್ನ ಪ್ರತಿಯೊಬ್ಬ ನಾಗರಿಕರೆಲ್ಲ ಇದರಲ್ಲಿ ಭಾಗವಹಿಸಬೇಕು ಅಂತ ಅವರು ಕೊಟ್ಟಂತಹ ಹೇಳಿಕೆ ಇದು. ಒಂದು ಧರ್ಮದ ಕರೆಯನ್ನು ಯಾಕೆ ಕೊಟ್ಟರು? ಒಂದು ಐತಿಹಾಸಿಕ ಘಟನೆ ಇರಾನ್ನಲ್ಲಿದೆ. ನಾವು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇಸ್ಲಾಂ ಧರ್ಮದ ಇತಿಹಾಸದಲ್ಲಿ ಇಮಾಮ್ ಹುಸೇನ್ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಅವರು ಇಮಾಮ್ ಹುಸೇನ್ ಅಂತ. ಆ ಸಮಯದಲ್ಲಿ 1680ರಲ್ಲಿ ಒಂದು ಯುದ್ಧ ಆಯಿತು, ಹೋರಾಟ ಆಯಿತು. ಅದಕ್ಕೆ ಕರ್ಬಲಾ ಕದನ ಅಂತ ಕರೆದ್ರು ಅಂತ ನಾನೆಲ್ಲ ಮೊನ್ನೆ ಮಾತನಾಡಿದೆ. ಶಿಯಾ ಸುನ್ನಿ ಯಾಕೆ ಪ್ರತ್ಯೇಕ ಆಯಿತು ಕರ್ಬಲಾ ಕದನದ ನಂತರ ಅಂತ ನಾವು ಮೊನ್ನೆ ಡೀಟೇಲ್ಸ್ ಮಾಡಿದ್ವಿ. 680ರಲ್ಲಿ ಕರ್ಬಲಾ ಕದನ ಆಯಿತು. ಈ ಸಮಯದಲ್ಲಿ ಏನಾಗುತ್ತೆ, ಉಮಯ್ಯದ್ ವಂಶದ ಯಜೀದ್ ಎನ್ನುವಂಥ ಒಬ್ಬ ವ್ಯಕ್ತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಯಜೀದ್ ಎನ್ನುವಂಥ ವ್ಯಕ್ತಿ, ಈ ವ್ಯಕ್ತಿ ಆಡಳಿತವನ್ನು ಸರಿಯಾಗಿ ನಡೆಸ್ತಾ ಇರಲಿಲ್ಲ. ಭ್ರಷ್ಟಾಚಾರತೆ ಇತ್ತು, ನೈತಿಕತೆ ಇರಲಿಲ್ಲ, ಇಸ್ಲಾಮಿಕ್ ವಿರುದ್ಧವಾಗೆಲ್ಲ ನಡೆದುಕೊಳ್ತಾ ಇದ್ರು, ಇತ್ಯಾದಿ ಎಲ್ಲ ಆಗ್ತಾ ಇತ್ತಂತೆ. ಆದರೂ ಕೂಡ ಯಜೀದ್ ಎನ್ನುವಂತಹ ಈ ಆಡಳಿತಗಾರನಿಗೆ ಒಂದು ಬಯಕೆ ಇತ್ತು. ಏನು ಅಂತ ಹೇಳಿದ್ರೆ, ನನ್ನ ಆಡಳಿತವನ್ನು ಯಾರು ಒಪ್ಪಿಕೊಳ್ಬೇಕು? ಇಮಾಮ್ ಹುಸೇನ್ ಒಪ್ಪಿಕೊಳ್ಳಬೇಕು ಅನ್ನೋದು ಒಂದು ಬಯಕೆ ಇತ್ತು. ಆದರೆ ಇಮಾಮ್ ಹುಸೇನ್ ಅವರು ಏನು ಮಾಡ್ತಾರೆ, ಯಾವ ಕಾರಣಕ್ಕೂ ಈ ಅನೈತಿಕ ಆಡಳಿತವನ್ನು, ಈ ಭ್ರಷ್ಟಾಚಾರದ ಆಡಳಿತವನ್ನು ನಾನು ಒಪ್ಪಿಕೊಳ್ಳಲ್ಲ ಅಂತ ಇವ್ರು ಹೇಳ್ತಾರಂತೆ. ಯಾರು? ಇಮಾಮ್ ಹುಸೇನ್ ಹೇಳಿದರು. ಅದಾದ ನಂತರ ಇಮಾಮ್ ಹುಸೇನ್ ಅವರು ಏನು ಮಾಡ್ತಾರೆ, ತಾವು ತಮ್ಮ ಕುಟುಂಬದರು ಮತ್ತು ತಮ್ಮ ಅನುಯಾಯಿಗಳೊಂದಿಗೆ ಅವರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಇರಾಕ್ನ ಕರ್ಬಲಾ ಎನ್ನುವಂಥ ಒಂದು ಮರುಭೂಮಿಗೆ ಬರ್ತಾರೆ.
ಇರಾಕ್ನ ಕರ್ಬಲಾ ಎನ್ನುವಂಥ ಒಂದು ಮರುಭೂಮಿಗೆ ಅವರ ಅನುಯಾಯಿಗಳು, ಕುಟುಂಬಸ್ಥರು, ಸೈನಿಕರು ಎಲ್ಲ ಸೇರಿಕೊಂಡು ಎಲ್ಲಿಗೆ ಬರ್ತಾರೆ? ಕರ್ಬಲಾಕ್ ಬಂದರು. ಕರ್ಬಲಾಕ್ ಬಂದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಎದುರುಗಡೆ ಯಜೀದ್ ಅಂತ ನಾನೇನು ಆಡಳಿತಗಾರ ಅಂತ ಹೇಳಿದ್ದೆ, ಆ ಯಜೀದ್ನ ಒಂದು ಬೃಹತ್ ಸೈನ್ಯವು ಕೂಡ ಎದುರಿಗೆ ಬರುತ್ತೆ. ಬೃಹತ್ ಸೈನ್ಯ ಬರುತ್ತೆ. ಇದರರ್ಥ ನೀವು ತಿಳ್ಕೊಳ್ಳಿ, ಮೊಸ್ತಫಾ ಖಮೇನಿ ಹೆಂಗೆ ಕನೆಕ್ಟಿವಿಟಿ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಐತಿಹಾಸಿಕ ಕಥೆಗಳ ಮುಖಾಂತರ ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರದ ಆಡಳಿತ, ಅದರ ವಿರುದ್ಧ ಇಮಾಮ್ ಹುಸೇನ್ ಅವರ ಸಿಡಿದೆದ್ದಿರೋದು ಅಥವಾ ಅದನ್ನು ಪ್ರತಿಭಟನೆ ಮಾಡ್ತಾ ಇರೋದು. ಎಲ್ಲಿಗೆ ಬರ್ತಾರೆ ಅವರು? ಕರ್ಬಲಾಕ್ ಬಂದರು. ಇಮಾಮ್ ಹುಸೇನ್ ಅವರ ಬಳಿ ಇದ್ದಂಥ ಸೈನಿಕ ಪಡೆ ಎಷ್ಟು? ಕೇವಲ 72 ಜನ. ಕೇವಲ 72. ಎದುರುಗಡೆ ಇರುವಂತಹ ಸೈನಿಕರ ಪ್ರಮಾಣ ಎಷ್ಟಿದೆ? ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಈ 72ರಲ್ಲಿ ಎಂಥವ್ರು ಇದ್ದಾರೆ ಅಂತ ಹೇಳಿದ್ರೆ, ವಯಸ್ಸಾದವರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಇವರು 72 ಜನ ಇಮಾಮ್ ಹುಸೇನ್ ಅವರ ಬಳಿ ಇರೋದು. ಇವೆಲ್ಲವೂ ಬೆಳವಣಿಗೆ ಆದ ನಂತರ ಇಮಾಮ್ ಹುಸೇನ್ ಅವ್ರಿಗೊಂದು ಶಿಕ್ಷೆ ಆಗುತ್ತೆ. ಏನು ಶಿಕ್ಷೆ ಅಂತ ಹೇಳಿದ್ರೆ, ಅವರ ಪ್ರದೇಶಕ್ಕೆ ಹೋಗ್ತಾ ಇದ್ದಂಥ ಕುಡಿಯುವ ನೀರನ್ನು ಕೂಡ ಈ ವ್ಯಕ್ತಿ, ನಾನು ಯಾರೇ ಯಜೀದ್ ಅಂತ ನಾನೇನು ಹೇಳಿದೆ, ಆ ವ್ಯಕ್ತಿ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿದ ನಂತರ ಹಾಗಾದರೆ ಸಾಹಸ ಮುಗಿತಾ ಇಮಾಮ್ ಹುಸೇನ್ ಅವ್ರದ್ದು? ಮುಗಿಯಲ್ಲ ಅಂತ ಹೇಳ್ತಾರೆ ಕತೆಗಳು ಹೇಳೋದು. ಯಾವುದೇ ಕಾರಣಕ್ಕೂ ಮುಗಿಯಲ್ಲ. ಇವೆಲ್ಲದರ ಅಂತಿಮ ಫಲಿತಾಂಶ ಏನಾಗುತ್ತೆ ಅಂತ ಹೇಳಿದ್ರೆ, 10 ದಿನಗಳ ಮೊಹರಂ ತಿಂಗಳ ಕೊನೆಯ 10 ದಿನ. ಯಾಕೆ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯನ್ನು ಆ ಸಮಯದಲ್ಲಿ ಮಾಡಲಾಯಿತು? ಅದಕ್ಕೂ ಐತಿಹಾಸಿಕ ಕಾರಣ. ಮೊಹರಂ ತಿಂಗಳ ಕೊನೆಯ 10 ದಿನದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಮಾಮ್ ಹುಸೇನ್ ಅವರನ್ನ ಶಿರಚ್ಛೇದ ಮಾಡಲಾಗುತ್ತೆ ಅಂತ ಐತಿಹಾಸಿಕ ಕತೆಗಳು ಹೇಳುವುದು. ಹಾಗೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಒಟ್ಟಾರೆ ಆಡಳಿತ ಸರಿ ಇಲ್ಲದೆ ಇದ್ದಾಗ ಅದನ್ನು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಅವರ ಜೀವನ ಹೋದಾಗಲೂ ಕೂಡ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ತೆಗೆದುಕೊಳ್ಳಿಲ್ಲ. ಅದೇ ರೀತಿಯಾಗಿ ಅಯತಲ್ಲಾ ಅಲಿ ಖಮೇನಿ ಹೋರಾಟ ಮಾಡಿದ್ರು. ಹೀಗಾಗಿ ಅವರು ದೇವರ ಸೇವೆ ಮಾಡಿದ್ದಾರೆ ಅಂತ ಯಾರು ಹೇಳ್ತಾ ಇರೋದು? ಅವರ ಪುತ್ರ ಮೊಸ್ತಫಾ ಖಮೇನಿ ಕೊಟ್ಟಿರುವಂತಹ ಹೇಳಿಕೆ ಇದು. ಇದಕ್ಕೆ ಒಂದು ಕನೆಕ್ಟಿವಿಟಿ ಮಾಡೋ ಪ್ರಯತ್ನವನ್ನ ಮೊಸ್ತಫಾ ಖಮೇನಿ ಮಾಡಿದ್ದಾರೆ. ಮತ್ತೊಂದು ಬೆಳವಣಿಗೆ, ಇರಾನ್ನ ಡೆತ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ? ಸಹಜವಾಗಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಬೆಂಜಮಿನ್ ನೆತನ್ಯಾಹು ಇದ್ದಾರೆ, ಅಮೆರಿಕಾದ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಜೆಡಿ ವ್ಯಾನ್ಸ್ ಇರಬಹುದು, ಬೇರೆ ಬೇರೆ ಯಾರ್ಯಾರೆಲ್ಲ ಮಾತುಕತೆ ನಡೆಸೋದಕ್ಕೆ ಅಮೆರಿಕಾ ಇರಾನ್ ವಿರುದ್ಧ ಒಂದು ಹೋರಾಟ ಮಾಡೋದಕ್ಕೆ ಒಂದು ಪ್ರಚೋದನೆ ಎಲ್ಲ ಕೊಟ್ಟಿದ್ರಲ್ಲ, ಆ ಎಲ್ಲ ನಾಯಕರು ಕೂಡ ಇರೋದನ್ನು ನೋಡ್ತಾ ಇದ್ದೀವಿ. ಯಾರ್ಯಾರು ಇದ್ದಾರೆ ಡೀಟೇಲ್ಸ್ ನೋಡೋಣ. ಅಲಿ ಖಮೇನಿಗೆ ಹತ್ಯೆ ಆದಂತಹ ಯಾರ್ಯಾರು ಕಾರಣರಾದರು ಅವರೆಲ್ಲರ ಪಟ್ಟಿಯನ್ನು ಇವರೆಲ್ಲ ಸಿದ್ಧಪಡಿಸಿದ್ದಾರೆ ಅಂತ. ಹಿಟ್ ಲಿಸ್ಟ್ನಲ್ಲಿ ಮೊದಲ ಹೆಸರು ಇರೋದು ಯಾವುದು? ಡೊನಾಲ್ಡ್ ಟ್ರಂಪ್ ಅವ್ರದ್ದಿದೆ. ಅದನ್ನು ಇರಾನ್ನವರು ಕೂಡ ಹೇಳಿದ್ದಾರೆ. ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದನ್ನು ಕೂಡ ನೋಡಿದ್ದೀವಿ. ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಮತ್ತು CIAನ ಅಧಿಕಾರಿಗಳೆಲ್ಲ ಇರೋದನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ ಒಂದ್ಸರಿ ನೋಡ್ಬಿಡೋಣ ಅದನ್ನು. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರು, ಜೆಡಿ ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷ, ಮಾರ್ಕ್ ರೂಬಿಯೋ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ, ಫೀಟ್ ಹೆಕ್ಸೆತ್ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ, ಬ್ರಾಡ್ ಕೂಪರ್ ಅಮೆರಿಕದ ಸೆಂಟ್ಕಾಮ್ ಮಿಲಿಟರಿ ಕಮಾಂಡರ್, ಇವರು ಅಮೆರಿಕದ ಲಿಸ್ಟಲ್ಲಿ ಇರೋದಾದರೆ, ಮತ್ತೊಂದು ಕಡೆ ಮೈಕ್ ಹಕ್ಬಿ ಇಸ್ರೇಲ್ಗೆ ಅಮೆರಿಕದ ರಾಯಭಾರಿ ಇರುವಂಥ ವ್ಯಕ್ತಿ. ಹಾಗಾದರೆ ಇಸ್ರೇಲ್ನ ನಾಯಕರು ಯಾರ್ಯಾರಿದ್ದಾರೆ? ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ, ಇಸ್ರೇಲ್ ಕಾಡ್ಜ್ ಇಸ್ರೇಲ್ನ ರಕ್ಷಣಾ ಸಚಿವರು ಇವರು, ಗಿದಿಯೋನ್ ಸಾರ್ ಇಸ್ರೇಲ್ನ ವಿದೇಶಾಂಗ ಸಚಿವ, ಇವರು ಕೂಡ ಹಿಟ್ ಲಿಸ್ಟಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಲೆಫ್ಟಿನೆಂಟ್ ಜನರಲ್ ಇಯಾಲ್ ಜಮೀರ್ ಇಸ್ರೇಲ್ ರಕ್ಷಣಾ ಪಡೆಗಳ ಮುಖ್ಯಸ್ಥರು, ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಲಿಸ್ಟಲ್ಲಿ ಇದ್ದಾರೆ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಿಟ್ ಲಿಸ್ಟಲ್ಲಿ ಇರೋದು, ಮೊದಲ ಪಟ್ಟಿರೋದು ಡೊನಾಲ್ಡ್ ಟ್ರಂಪ್ ಅವರದು. ಒಂದು ಬೆಳವಣಿಗೆ ಇರಾನ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರ್ಯಾರು ಹಿಟ್ ಲಿಸ್ಟಲ್ಲಿ ಇದ್ದಾರಲ್ಲ, ಆ ಹಿಟ್ ಲಿಸ್ಟಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಕೈದಿಗಳ ಬಟ್ಟೆಗಳನ್ನು ಹಾಕಿ ಅದನ್ನು ಆ ರೀತಿಯಾಗಿ ಚಿತ್ರೀಕರಣ ಮಾಡಿಕೊಂಡು AI ಚಿತ್ರ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಇರಾನ್ನ ಮಾಧ್ಯಮಗಳನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಕೈದಿಗಳ ಉಡುಪಿನಲ್ಲೆಲ್ಲ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ನನ್ನ ಮೇಲೆ ಏನಾದರೂ ದಾಳಿ ಆದರೆ, ನನ್ನ ಮುಗಿಸೋದಕ್ಕೆ ಅಥವಾ ನನ್ನ ಒಂದು ಹನಿ ರಕ್ತ ಏನಾದರೂ ಹೊರಗಡೆ ಬಂದರೆ ಇರಾನ್ ಯಾವ ಕಾರಣಕ್ಕೂ ಕೂಡ ಉಳಿಯಲ್ಲ ಅಂತ ಅವರು ಕೊಡ್ತಾ ಇರುವಂಥ ಹೇಳಿಕೆ. ಈ ಎಲ್ಲ ಹೇಳಿಕೆ, ಪ್ರತಿ ಹೇಳಿಕೆ, ಇವೆಲ್ಲದರ ನಡುವೆ ಉಭಯ ದೇಶಗಳ ನಡುವೆ ಅವರು ಇವರನ್ನು ಮುಗಿಸೋದು, ಇವರು ಅವರನ್ನು ಮುಗಿಸೋದು, ಅದಕ್ಕೆ ಸೇಡು ಪ್ರತಿ ಸೇಡನ್ನು ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಇವೆಲ್ಲದರ ನಡುವೆ ಜಗತ್ತು ಮಾತ್ರ ಆತಂಕದಿಂದ ಬದುಕುವ ಹಂತಕ್ಕೆ ಹೋಗ್ತಾ ಇದೆ. ಮತ್ತೊಂದು, ಇರಾನ್ನ ಮಿಸೈಲ್ ಸಿಟಿ ಇದೀಗ ಸಕ್ರಿಯ ಆಗಿದೆ. ಮಿಸೈಲ್ ಸಿಟಿ ಸಕ್ರಿಯ ಆಗಿರೋದು ಹೆಂಗೆ ಸಕ್ರಿಯ ಆಯಿತು? ಭೂಮಿಯ 500 ಮೀಟರ್ ಆಳದಲ್ಲಿರುವಂಥ ಇರಾನ್ನ ರಹಸ್ಯ ಕ್ಷಿಪಣಿ ನಗರಗಳು. ನಾವು ನಿನ್ನೆ ಒಂದು ಸುದ್ದಿ ನೋಡಿದ್ವಿ. ಅಮೆರಿಕ ಮಾಡಿದಂತಹ ದಾಳಿಗೆ ಇದೇ ಇರಾನ್ನ ಬೇರೆ ಬೇರೆ ಕೇಂದ್ರಗಳೆಲ್ಲ ಹಾನಿಗೊಳಗಾಗಿತ್ತಲ್ಲ, ಅವುಗಳನ್ನು ಮರು ರಿಪೇರಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಮರು ಕನ್ಸ್ಟ್ರಕ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಅಮೆರಿಕಾದ ಸ್ಯಾಟಲೈಟ್ನಲ್ಲೆಲ್ಲ ಗೊತ್ತಾಗಿದೆ ಅಂತ ನಾವು ಒಂದು ಸುದ್ದಿ ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಭೂಮಿಯ 500 ಮೀಟರ್ ಆಳದಲ್ಲಿರುವಂಥ ಇರಾನ್ನ ರಹಸ್ಯ ಕ್ಷಿಪಣಿಗಳ ನಗರಗಳು, ಅಮೆರಿಕದ ಯಾವುದೇ ಬಾಂಬ್ಗಳಿಗೂ ಕೂಡ ಧ್ವಂಸವಾಗದಂಥ ಅತ್ಯಂತ ಸುರಕ್ಷಿತ ನಗರಗಳನ್ನೆಲ್ಲ ಇವರು ನೋಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. 500 ಮೀಟರ್ ಆಳದ ಸುರಂಗಗಳು ಅಂದರೆ IRGC ದೇಶದ ವಿವಿಧ ಪರ್ವತ ಶ್ರೇಣಿ
ಶ್ರೇಣಿಗಳ ಕೆಳಗೆ ಒಂದು 1600 ಅಡಿಗೂ ಹೆಚ್ಚು ಆಳದಲ್ಲಿ ಸುರಂಗಗಳನ್ನೆಲ್ಲ ನಿರ್ಮಾಣ ಮಾಡ್ತಿದೆ ಅಂತೆ. ಅಂದರೆ ಜಗತ್ತಿನ ಯಾವುದೇ ಅತ್ಯಾಧುನಿಕ ಬಾಂಬ್ಗಳು, ಕ್ಷಿಪಣಿಗಳು ಯಾವುಗಳನ್ನೇ ತೆಗೆದುಕೊಂಡು ಬಂದರೂ ಕೂಡ ಅವಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರ್ದು, ಹಾನಿ ಆಗಬಾರ್ದು ಅಂತ. ಎರಡನೇದ್ದು, ಇವು ಕೇವಲ ಸಾಮಾನ್ಯ ಗೋದಾಮುಗಳಲ್ಲಂತೆ, ಸಂಪೂರ್ಣ ಸುಸಜ್ಜಿತ ನಗರಗಳಂತೆ ಎಲ್ಲ ಮಾಡ್ತಿದ್ದಾರೆ. ಜೋಡಿಸುವ ಘಟಕಗಳಿದೆ, ಕಂಟ್ರೋಲ್ ರೂಮ್ಗಳಿದೆ, ಕಮಾಂಡ್ ಸೆಂಟರ್ಗಳಿದೆ, ಇಂಧನ ಸಂಗ್ರಹಾಗಾರಗಳನ್ನೆಲ್ಲ ಮಾಡ್ತಿದ್ದಾರೆ. ಸೈನಿಕರು ಅಲ್ಲೇ ವಾಸ ಮಾಡೋದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆ ವೈಮಾನಿಕ ದಾಳಿಯ ಸಮಯದಲ್ಲಿ ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ಏನೂ ಕೂಡ ಏಟಾಗದಂತೆ, ಅಂದರೆ ಸಂಪರ್ಕ ಕಡಿತಗೊಂಡರೂ ಕೂಡ ನಾವು ಅದರಿಂದ ಹೆಂಗೆ ಪಾರಾಗಿ ಬರ್ಬೋದು, ಏನು ಎತ್ತ ಎಲ್ಲವನ್ನೂ ಕೂಡ ಇದರಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರೆಡಿ ಟು ಫೈರ್, ಯಾವ ರೆಡಿ ಟು ಫೈರ್ ಸಿದ್ಧಾಂತವನ್ನು ಅಮೆರಿಕಾದವರು ಮಾಡ್ತಾ ಇದ್ರು, ಒನ್ಸ್ ಅಗೇನ್ ಇರಾನ್ ಅವರು ಈ ಭೂಗತ ಲೋಕದಲ್ಲಿ ರೆಡಿ ಟು ಫೈರ್ ಅನ್ನ, ಅಂದರೆ ತಮ್ಮ ಬಳಿ ಇರುವಂಥ ಎಲ್ಲ ಕ್ಷಿಪಣಿಗಳು, ನಾವು ನಿನ್ನೆ ಮಾತನಾಡಿದ್ವಿ, ಅದು ಅಮೆರಿಕಾದ ವಿರುದ್ಧ ಇರಲ್ಲ, ಯಾಕಂದರೆ ಆ ಪರಿಪ್ರಮಾಣದಲ್ಲಿ ಹೋಗಬಲ್ಲಂಥ ಕ್ಷಿಪಣಿಗಳು ಇರಾನ್ನ ಬಳಿ ಇಲ್ಲ. ಹೀಗಾಗಿ ಅವುಗಳನ್ನು ಮಧ್ಯಪ್ರಾಚ್ಯದಲ್ಲಿ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಎರಡನೇದು, ಇಡೀ ದೇಶದಾದ್ಯಂತ ಇಂತಹ ನೆಲೆಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಪ್ರದೇಶ, ಟೆಹರಾನ್ಗೆ ಹತ್ತಿರವಾಗುವಂತಹ ಪ್ರದೇಶ ಅಥವಾ ಇನ್ನು ಯಾವುದೋ ಇಸ್ಪಾನ್ಗೆ ಹತ್ತಿರವಾದಂತಹ ಪ್ರದೇಶ ಅಂತಲ್ಲ, ದೇಶದಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ, ಯಾಕಂದರೆ ಪ್ರಕೃತಿ ಇರಾನ್ಗೆ ಒಂದು ದೊಡ್ಡ ವರ ಕೊಟ್ಟಿದೆ. ಎಲ್ಲ ಶತ್ರು ದೇಶಗಳಿಂದ ತನ್ನ ರಕ್ಷಣೆಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಿಲ್ಲದಂಥ ಒಂದು ಪ್ರಕೃತಿ, ಅದಾದ ನಂತರ ಪರ್ವತಗಳು ಇರಾನ್ನ ಬಳಿ ಇರೋದ್ರಿಂದ ಅದನ್ನು ಬಳಕೆ ಮಾಡಿಕೊಂಡು ಇಂಥದ್ದೊಂದು ವ್ಯವಸ್ಥಿತವಾದಂತಹ ಸಿದ್ಧತೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಮತ್ತೊಂದು ಕಡೆ ಮಾತುಕತೆ ಬಂದ್, ಯುದ್ಧವೇ ಫೈನಲ್ ಅಂತ. ಸಹಜವಾಗಿ ಮೇಲ್ನೋಟಕ್ಕೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನೇ ಹೇಳಿದ್ರು, ನಾವು ಮಾತುಕತೆ ಮಾಡಿ ಸಮಯ ವ್ಯರ್ಥ ಮಾಡಲ್ಲ, ಅವರು ಮೂರ್ಖರಿದ್ದಾರೆ, ಹುಚ್ಚರಿದ್ದಾರೆ, ಅವ್ರ ಜೊತೆ ಮಾತನಾಡೋದೆಲ್ಲ ವ್ಯರ್ಥ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದರರ್ಥ ಏನು? ಇವರು ಪ್ರತಿದಾಳಿ ಮಾಡ್ತಿದ್ದಾರೆ, ಇವರು ಒನ್ಸ್ ಅಗೇನ್ ದಾಳಿ ಮಾಡ್ತಾ ಇದ್ದಾರೆ. ಸಹಜವಾಗಿ ಜೂನ್ 17ರ ಮಾತುಕತೆ ಎಲ್ಲವೂ ಕೂಡ ಮುರಿದು ಬೀಳ್ತಾ ಇದೆ. ಈ 60 ದಿನಗಳ ಕಾಲ ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೆ, ಈ ಅಬ್ಸರ್ವಿಂಗ್ ಪೀರಿಯಡ್ ಇರುತ್ತೆ, ನಾವೆಲ್ಲ ಕಾದು ನೋಡೋ ತಂತ್ರಕ್ಕೆ ಹೋಗ್ತೇವೆ ಅಂತೆಲ್ಲ ಮಾತನಾಡಿದ್ರಲ್ಲ, ಕಾದು ನೋಡುವ ತಂತ್ರ ಇದೀಗ ಕಾರ್ಯರೂಪಕ್ಕೆ ಬಂದಿದೆ. ಕೇವಲ ಅದು ಯುದ್ಧಕ್ಕೆಲ್ಲ ಹೋಗ್ತಾ ಇದೆ. ಶಾಂತಿ ಒಪ್ಪಂದದ ಪ್ರಸ್ತಾಪಗಳನ್ನೆಲ್ಲ ಇರಾನ್ನ ವಿದೇಶಾಂಗ ಇಲಾಖೆ ತಿರಸ್ಕಾರ ಮಾಡಿತು. ಸೊಕ್ಕಿನ ಮಾತುಕತೆ ಮುಖಾಂತರ ಎಲ್ಲ ನಾವು ಉತ್ತರ ಕೊಡಲ್ಲ ಅಂತ ಟೆಹರಾನ್ ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿ ಬಂದ್ ಮಾಡುವ ಮೂಲಕ ಅಮೆರಿಕಾಗೆ ಆರ್ಥಿಕ ಪೆಟ್ಟು ಕೊಡೋದಕ್ಕೆಲ್ಲ ತಂತ್ರ ಮಾಡಿದ್ದಾರೆ. ಈ ತಂತ್ರ ಪ್ರತಿತಂತ್ರ ಇವೆಲ್ಲದರ ನಡುವೆ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧದ ಕಾರ್ಮೋಡ ಕವಿದಿದೆ. ಅರಬ್ ರಾಷ್ಟ್ರಗಳ, ಅಂದರೆ ಬೇರೆ ಬೇರೆ ಪಾಕಿಸ್ತಾನ ಆಗಿರ್ಬೋದು, ಒಮಾನ್ನವರಾಗಿರ್ಬೋದು, ಮತ್ತೊಂದು ದೇಶದವರು ಎಲ್ಲರೂ ಕೂಡ ಉಭಯ ದೇಶಗಳನ್ನು ಸ್ನೇಹತ್ವದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆಲ್ಲ ಪ್ರಯತ್ನ ಪಟ್ಟರು. ಯಾವುದೂ ಕೂಡ ಉಪಯೋಗಕ್ಕೆ ಬಂದಿಲ್ಲ. ಇವೆಲ್ಲದರ ನಡುವೆ ಯುದ್ಧದ ಮುನ್ಸೂಚನೆಗಳು ಮತ್ತೆ ಸಿಗ್ತಾ ಇದೆ.